ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೇನೆ. ಈ ವರ್ಷದ ನನ್ನ ಮೊದಲ ವಿಡಿಯೋ ಇದು. ಈ ಸಂಕ್ರಾಂತಿ ಹಬ್ಬ ಅಂದರೆ ಈ ಕಲರ್ ರಂಗೋಲಿ ನೋಡೋಕೆ ಚಂದ. ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲಿ ನೋಡಿದ್ರು ಕೂಡ ಈ ಥರ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ರು. ಸೊ ಅದರ ವಿಡಿಯೋ ಮಾಡಿಕೊಂಡೆ. ಈಗ ನಾನು ಎಳ್ಳು ಬೆಲ್ಲ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಮನೆಗೆ ಬೇಕಾದಷ್ಟೇ ಮಾಡ್ಕೊಳ್ತಾ ಇದ್ದೇನೆ, ಸ್ವಲ್ಪ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಕಡಲೆ ಬೀಜ ಮತ್ತು ಪುಟಾಣಿ ಕಡಲೆ ಮತ್ತು ಎಳ್ಳು ಮತ್ತು ಬೆಲ್ಲ ಮತ್ತು ಕೊಬ್ಬರಿನ ತಗೊಂಡಿದ್ದೇನೆ. ಇನ್ನು ಸಕ್ಕರೆ ಗೊಂಬೆ ಮತ್ತು ಈ ಕಲರ್ ಸಕ್ಕರೆದು ಬಾಲ್ ಥರ ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಸ್ವಲ್ಪ ಕಡಲೆ ಬೀಜನ ಚಂದ ಮಾಡಿ ಹುರ್ಕೊಳ್ತಾ ಇದ್ದೇನೆ. ಈ ಸಂಕ್ರಾಂತಿಗೆ ಎಳ್ಳು ಬೆಲ್ಲನೇ ಮೇನ್ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೆಗೆ ಬೇಕಾದಷ್ಟು ಸ್ವಲ್ಪ ಎಳ್ಳು ಬೆಲ್ಲನ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಕಡಲೆ ಬೀಜನ ಚಂದ ಮಾಡಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ. ಈಗಂತೂ ಅಂಗಡಿಯಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ ಹುರಿದಿರೋ ಕಡಲೆ ಬೀಜ, ಪುಟಾಣಿ ಎಲ್ಲನೂ. ಆದರೆ ಮನೇಲಿ ಮಾಡ್ಕೊಳ್ಳೋ ಖುಷಿನೇ ಬೇರೆ ಅಲ್ವಾ, ಸೊ ಹಾಗಾಗಿ ನಾನು ಸ್ವಲ್ಪ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ಸಣ್ಣ ಉರಿಯಲ್ಲಿ ಕಾಯಿಸಿ ಅದನ್ನು ಚೆಂದ ಮಾಡಿ ಬಾಡಿಸಿ ಕಪ್ಪಾದ ನಂತರ ಸ್ವಲ್ಪ ಮೇಲಿನ ಸಿಪ್ಪೆ ಕಪ್ಪಾದ ನಂತರ ಒಂದು ಪ್ಲೇಟಲ್ಲಿ ತೆಗೆದಿಟ್ಟು ಅದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಆಮೇಲೆ ಪುಟಾಣಿನ ಹಾಕ್ಕೊಂಡು ಚೆಂದ ಮಾಡಿ ಹುರಿತಾ ಇದ್ದೇನೆ. ಈ ಕಡಲೆ ಬೀಜ ಹುರಿಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ಆಮೇಲೆ ಈ ಪುಟಾಣಿ ಎಳ್ಳು ಎಲ್ಲ ಬೇಗ ಹುರಿದಾಗ್ಬಿಡುತ್ತೆ. ಪುಟಾಣಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಟು ಆಮೇಲೆ ಅದಕ್ಕೆ ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಎಳ್ಳು ಬೇಗ ಸಿಡ್ದುಬಿಡುತ್ತೆ, ಸೊ ಚಟಪಟ ಅಂದ್ಕೊಳ್ಳಿ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಹುರಿದಿರೋ ಐಟಮ್ ಎಲ್ಲ ತಣ್ಣಗಾಗಲಿಕ್ಕೆ ಇಡ್ತೇನೆ. ತಣ್ಣಗಾದ ನಂತರ ಈ ಕಡಲೆ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದು ಒಂದು ದೊಡ್ಡ ಬೌಲಿಗೆ ಎಲ್ಲ ಐಟಮನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ, ಕೊಬ್ಬರಿ ಸಹ ಸ್ವಲ್ಪ ಹಾಕ್ತೇನೆ. ಅದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ನಮ್ಮ ಎಳ್ಳು ಬೆಲ್ಲ ರೆಡಿ ಆಯಿತು. ಎಳ್ಳು ಬೆಲ್ಲನ ಸ್ವಲ್ಪ ತಿಂದರೆ ಸಾಕಾಗೋದಿಲ್ಲ, ತಿಂತಾನೆ ಇರಬೇಕಂತ ಅನಿಸುತ್ತೆ. ಸೊ ಅದು ಖಾಲಿ ಆಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರ್ತದೆ. ಸೊ ಈ ವರ್ಷ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಈಗ ನಾನು ಹೊರಟಿದ್ದೇನೆ ದೇವಸ್ಥಾನಕ್ಕೆ. ಸೊ ಇಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೇನೆ. ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೇನೆ. ಈ ಹಬ್ಬ ಎಲ್ಲ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಬರುವ ಗಮ್ಮತ್ತೇ ಬೇರೆ ಅಲ್ವಾ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ರೆಡಿ ಆಗ್ತಾ ಇದ್ದೇನೆ ಸಿಂಪಲ್ ಆಗಿ. ಫಸ್ಟಿಗೆ ಪೌಡರನ್ನು ಹಾಕ್ಕೊಂಡೆ, ಮಾಯ್ಶ್ಚರೈಸರ್ನ ಹಾಕ್ಕೊಂಡಿದ್ದೆ. ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಕಾದು ಆಮೇಲೆ ಅದರ ಮೇಲೆ ಪೌಡ್ರನ್ನ ಹಾಕ್ಕೊಂಡೆ. ಆಮೇಲೆ ಕಾಜಲನ್ನು ಹಾಕ್ಕೊಂಡೆ. ಕಾಡಿಗೆ ಮಸ್ಟ್ ಅಲ್ವಾ, ಇಂಡಿಯನ್ ವೇರಿಗೆ ಕಾಜಲ್ ಹಾಕ್ಕೊಂಡ್ರೆ ತುಂಬ ಚೆಂದ ಕಾಣ್ತದೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಇದು ತುಂಬ ಪಿಗ್ಮೆಂಟೆಡ್ ಉಂಟು, ಹಾಗಾಗಿ ಅದನ್ನು ಡ್ಯಾಬ್ ಮಾಡಿ ಹಚ್ಕೊಳ್ತಾ ಇದ್ದೇನೆ. ನನಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಸೊ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಫುಲ್ ಲುಕ್ಕೇ ಚೇಂಜ್ ಆಗ್ತದೆ, ಸೊ ಹಾಗಾಗಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ಬೊಟ್ಟನ್ನು ಇಟ್ಕೊಳ್ತಾ ಇದ್ದೇನೆ. ಬೊಟ್ಟು ಇಟ್ಕೊಳ್ಳೇಬೇಕಲ್ವಾ, ಸೊ ಬೊಟ್ಟನ್ನು ಇಟ್ಕೊಂಡು ಈಗ ರೆಡಿ ಆದೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಹೇಗೆ ಕಾಣ್ತಾ ಇದ್ದೇನೆ ಹೇಳಿ? ಕೂದಲಿಗೆ ಸ್ನಾನ ಮಾಡಿದ್ದೆ, ಸೊ ಹಾಗಾಗಿ ಅದನ್ನು ಎಂತ ಕಟ್ತಾ ಇಲ್ಲ, ಜಸ್ಟ್ ಕ್ಲಿಪ್ ಹಾಕಿ ಬಿಡ್ತೇನೆ. ಈಗ ನಾವು ಹೊರಟ್ವಿ ದೇವಸ್ಥಾನಕ್ಕೆ. ಫಸ್ಟಿಗೆ ನಾವು ಹೋದ್ವಿ ಸಾಯಿಬಾಬಾ ದೇವಸ್ಥಾನಕ್ಕೆ. ಸ್ವಲ್ಪ ರಶ್ ಇತ್ತು ಸಾಯಿಬಾಬಾ ದೇವಸ್ಥಾನ. ನೋಡ್ಬೋದು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಂತ. ಹಬ್ಬ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ರಶ್ ಇತ್ತು. ಫುಲ್ ಈ ಸ್ಟಾಲ್ ಎಲ್ಲ ಬಂದಿತ್ತು, ಹೂವು ಕಬ್ಬು ಅದೆಲ್ಲ ಬಂದಿತ್ತು. ಅದನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೋದ್ವಿ ರಾಯರು, ವಿಷ್ಣು ಮತ್ತು ಹನುಮಂತ ಇದ್ದ ದೇವಸ್ಥಾನಕ್ಕೆ. ಸೊ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮನೆ ಕಡೆಗೆ ಬರುವಾಗ ನೋಡ್ಬೋದು ಫುಲ್ ರೋಡಲ್ಲಿ ಈ ಅರಿಶಿನದ್ದು ಕೊಂಬು, ಅರಿಶಿನದ ಎಲೆ, ಕಡಲೆ ಮತ್ತು ಗೆಣಸು ಇದೆಲ್ಲ ಮಾರ್ತಾಯಿದ್ರು. ಫುಲ್ ಹಬ್ಬದ ವಾತಾವರಣ ಇತ್ತು. ಕಬ್ಬು ಮತ್ತು ಗೆಣಸನ್ನು ತಗೊಂಡು ನಾವು ಹೊರಟ್ವಿ ಮನೆ ಕಡೆಗೆ. ಇದಾಗಿತ್ತು ಇವತ್ತಿನ ಸಂಕ್ರಾಂತಿ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ರಾಮ್ ರಾಮ್.